ನಮಸ್ಕಾರ. ನವರಾತ್ರಿ ಎಪಿಸೋಡ್ 2ಕ್ಕೆ ಎಲ್ಲರಿಗೂ ಸ್ವಾಗತ. ಪಾರ್ವತಿ ದೇವಿನ ಬ್ರಹ್ಮಚಾರಿಣಿ ರೂಪದಲ್ಲಿ ಪೂಜಿಸ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಬ್ರಹ್ಮಚಾರಿಣಿ ಎಂಬ ಹೆಸರು ದೇವಿ ಪಾರ್ವತಿಗೆ ಬಂದಿದ್ದು ಯಾಕಿರ್ಬೋದು? ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಬ್ರಹ್ಮ ಅಂದರೆ ತಪಸ್ಸು ಅಥವಾ ಜ್ಞಾನ ಮಾರ್ಗ. ಚಾರಿಣಿ ಅಂದ್ರೆ ಅನುಸರಿಸುವವಳು. ಬ್ರಹ್ಮಚಾರಿಣಿ ಅಂದ್ರೆ ತಪಸ್ಸು, ಶಿಸ್ತು, ಜ್ಞಾನ ಮಾರ್ಗವನ್ನು ಅನುಸರಿಸುವವಳು ಅಂತ ಅರ್ಥ ಬರುತ್ತೆ. ಋಷಿಮುನಿಗಳು ಹೇಳಿದಂತೆ ಪಾರ್ವತಿ ದೇವಿ ಶಿವನನ್ನು ಪತಿಯಾಗಿ ಪಡೆಯಲು ತಪಸ್ ಮಾಡಿರ್ತಾರೆ. ಆ ತಪಸ್ಸಿನ ಸಮಯದಲ್ಲಿ ಪಾರ್ವತಿ ದೇವಿ ಬ್ರಹ್ಮಚಾರ್ಯ ಜೀವನ ಅಂದರೆ ಶಿಸ್ತು, ಸೆಲ್ಫ್ ಕಂಟ್ರೋಲ್, ಧ್ಯಾನ, ತಪಸ್ಸು ಅನುಸರಿಸಿರ್ತಾರೆ. ಅದಕ್ಕಾಗಿಯೇ ಪಾರ್ವತಿ ದೇವಿಗೆ ಬ್ರಹ್ಮಚಾರಿಣಿ ಅನ್ನೋ ಹೆಸರು ಬಂದಿರುತ್ತೆ. ಇವತ್ತಿನ ದಿನಗಳಲ್ಲಿ ನಾವು ಎಲ್ಲರೂ ಕ್ವಿಕ್ ರಿಸಲ್ಟ್ಗೆ ಬಯಸ್ತೀವಿ. ಆದರೆ ನಿಜವಾದ ಸಕ್ಸಸ್ ಯಾವತ್ತೂ ತಕ್ಷಣ ಬರೋದಿಲ್ಲ. ಕಂಟಿನ್ಯೂಸ್ ಎಫರ್ಟ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್, ಜಿಮ್ಗೆ ಹೋಗಿ ನಾವು ಒಮ್ಮೆ ವರ್ಕೌಟ್ ಮಾಡಿದ್ರೆ ಬಾಡಿ ಬಿಲ್ಡ್ ಆಗೋದಿಲ್ಲ. ಮಂತ್ಸ್ ಆಫ್ ಡಿಸಿಪ್ಲಿನ್ ಬೇಕಾಗುತ್ತೆ. ಇವನ್ ಇನ್ ಸ್ಟಡೀಸ್, ಬಿಸ್ನೆಸ್, ಫ್ಯಾಮಿಲಿ ಎಲ್ಲದರಲ್ಲೂ ಸೇಮ್. ಸಮ್ಟೈಮ್ಸ್ ಪ್ರಯತ್ನ ಮಾಡಿದ್ರೂ ಫಲ ಸಿಗೋದಿಲ್ಲ ಅಂತ ಅನ್ಸ್ಬೋದು. ಆದರೆ ನಂಬಿಕೆಯಿಂದ ಕಂಟಿನ್ಯೂಸ್ ಎಫರ್ಟ್ ಇದ್ರೆ ರಿಸಲ್ಟ್ ತಡವಾಗಿ ಆದರೂ ಖಂಡಿತವಾಗ್ಲೂ ಬರುತ್ತೆ. ಸೊ ಬ್ರಹ್ಮಚಾರಿಣಿಯ ಮನೋಬಲ ನಮ್ಮಲ್ಲೂ ಬರಲಿ ಅಂತ ಎಪಿಸೋಡ್ 2ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ನೈವೇದ್ಯಕ್ಕೆ ನಾನು ಗೊಜ್ಜವಲಕ್ಕಿನ ಟ್ರೈ ಮಾಡಿದ್ದೀನಿ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಅನ್ಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.